ಸಮಗ್ರ ವಾರ ಭವಿಷ್ಯ ಜುಲೈ 5ರಿಂದ ಜುಲೈ 12ರವರೆಗೆ. ನಮಸ್ಕಾರ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಈ ವಾರದ ಸಮಗ್ರ ಜ್ಯೋತಿಷ್ಯ ವಿಶ್ಲೇಷಣೆಗೆ ನಿಮ್ಮ ಮುಂದೆ ನಿಖರ ಮಾಹಿತಿಯೊಂದಿಗೆ ಬಂದಿದ್ದೇನೆ. 2026ನೇ ವರ್ಷದ ಜುಲೈ ತಿಂಗಳಿನ ಈ ವಾರವು ಗೋಚಾರ ಫಲಗಳ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕ ತಿರುವುಗಳನ್ನು ನೀಡಲಿದೆ. ವಾರದ ಬೃಹತ್ ಗ್ರಹಗಳ ಸ್ಥಿತಿ ವಿಶ್ಲೇಷಣೆ. ಈ ವಾರದ ಆಕಾಶಮಂಡಲದ ಗ್ರಹಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಬಲಿಷ್ಠನಾಗಿ ಸಂಚರಿಸುತ್ತಿದ್ದಾನೆ. ನ್ಯಾಯದೇವನಾದ ಶನಿ ಭಗವಾನನು ಮೀನರಾಶಿಯಲ್ಲಿ ಜನ್ಮ ನಕ್ಷತ್ರಗಳ ಪ್ರಭಾವದೊಂದಿಗೆ ಇದ್ದಾನೆ. ಇನ್ನುಳಿದಂತೆ ಸೂರ್ಯದೇವನು ಮಿಥುನ ರಾಶಿಯಲ್ಲಿ, ಮಂಗಳನು ಮೇಷರಾಶಿಯಲ್ಲಿ ಸ್ವಕ್ಷೇತ್ರವಾಸಿಯಾಗಿದ್ದಾನೆ. ಬುಧ ಹಾಗೂ ಶುಕ್ರ ಗ್ರಹಗಳು ತಮ್ಮದೇ ಆದ ವಿಶಿಷ್ಟ ಸಂಚಾರದ ಮೂಲಕ ಶುಭ ದೃಷ್ಟಿಗಳನ್ನು ಬೀರುತ್ತಿದ್ದಾರೆ. ಜುಲೈ 5ರ ಭಾನುವಾರ ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯೊಂದಿಗೆ ಉತ್ತರಾಷಾಢ ನಕ್ಷತ್ರದ ಪ್ರಭಾವದಿಂದ ಆರಂಭವಾಗುವ ಈ ವಾರದಲ್ಲಿ ಈ ಎಲ್ಲಾ ಗ್ರಹಗಳ ಸಾಮೂಹಿಕ ಪ್ರಭಾವವು 12 ರಾಶಿಗಳ ಮೇಲೆ ಯಾವ ರೀತಿಯ ಫಲಗಳನ್ನು ನೀಡಲಿದೆ ಎಂಬುದನ್ನು ಈಗ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ತಿಳಿಯೋಣ. ಮೇಷರಾಶಿ. ನಿಮ್ಮ ವೇಗವೇ ನಿಮ್ಮ ಶಕ್ತಿ, ಆದರೆ ಆತುರವೇ ನಿಮ್ಮ ದೌರ್ಬಲ್ಯ. ಎಲ್ಲವನ್ನೂ ತಕ್ಷಣವೇ ಸಾಧಿಸಬೇಕೆಂಬ ಹಠದಲ್ಲಿ ಹತ್ತಿರದವರ ಭಾವನೆಗಳನ್ನು ಕಡೆಗಣಿಸುತ್ತಿದ್ದೀರಾ? ನಿಮ್ಮ ರಾಶಿಗೆ ಗ್ರಹಗತಿಗಳ ಒಟ್ಟಾರೆ ಪ್ರಭಾವವು ಮಿಶ್ರ ಫಲವನ್ನು ನೀಡಲಿದೆ. ಧೈರ್ಯ ಹಾಗೂ ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದ್ದರೂ ವಾರದ ಆರಂಭದಲ್ಲಿ ಕೊಂಚ ಮಾನಸಿಕ ಚಂಚಲತೆ ಎದುರಾಗುವ ಸಾಧ್ಯತೆ ಇರುತ್ತದೆ. ಉದ್ಯೋಗ ಹಾಗೂ ವ್ಯಾಪಾರ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇರಲಿದ್ದು ಪ್ರಗತಿ ಕಂಡುಬರಬಹುದು. ಹಣಕಾಸು ಹಾಗೂ ಕುಟುಂಬ. ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದ್ದರೂ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಕುಟುಂಬದಲ್ಲಿ ಸಂಗಾತಿಯ ಸಲಹೆಗಳಿಗೆ ಗೌರವ ನೀಡುವುದು ಉತ್ತಮ. ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳಿ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಪ್ರೇಮಿಗಳಿಗೆ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿರಂತರ ಪ್ರಗತಿ ಕಂಡುಬರಬಹುದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು. ನಿರಂತರ ಪರಿಶ್ರಮ ಅಗತ್ಯ. ವೃತ್ತಿ ನಿಮಿತ್ತ ಮಾಡುವ ಪ್ರಯಾಣಗಳು ಯಶಸ್ಸನ್ನು ತರುವ ಸಾಧ್ಯತೆ ಇರಲಿದೆ. ಆರೋಗ್ಯದ ಕಾಳಜಿ. ರಕ್ತದೊತ್ತಡ ಹಾಗೂ ಉಷ್ಣ ಬಾಧೆಯ ಬಗ್ಗೆ ಎಚ್ಚರಿಕೆ ಇರಲಿ. ಸಮಯಕ್ಕೆ ಸರಿಯಾಗಿ ಆಹಾರದ ಕಡೆಗೆ ಗಮನ ನೀಡಿ. ಪರಿಹಾರ. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡಿ ಕೆಂಪು ಹೂವುಗಳನ್ನು ಸಮರ್ಪಿಸುವುದು ಒಳಿತನ್ನು ತರಲಿದೆ. ವೃಷಭ ರಾಶಿ. ಸಹನೆಗೆ ಮತ್ತೊಂದು ಹೆಸರೇ ನೀವು. ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿ ಕಣ್ಣೀರಿಡುವ ನೀವು ನಿಮ್ಮ ಸ್ವಂತ ಹಕ್ಕುಗಳಿಗಾಗಿ ಧ್ವನಿ ಎತ್ತಲು ಹಿಂಜರಿಯುತ್ತಿರುವುದು ಯಾಕೆ? ನಿಮ್ಮ ರಾಶಿಗೆ ಗ್ರಹಗಳ ಪ್ರಭಾವವು ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ. ಭೌತಿಕ ಸುಖ ಸೌಕರ್ಯಗಳು ಹೆಚ್ಚಾಗಲಿದ್ದು ಆರ್ಥಿಕವಾಗಿ ಧನಲಾಭದ ಉತ್ತಮ ಯೋಗಗಳು ಕಂಡುಬರಬಹುದು. ಉದ್ಯೋಗ ಹಾಗೂ ವ್ಯಾಪಾರ. ವೃತ್ತಿರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಸೂಕ್ತ ಗೌರವ ದೊರೆಯುವ ಸಾಧ್ಯತೆ ಇದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಉತ್ತಮ ಅವಕಾಶಗಳು ಒದಗಿ ಬರಬಹುದು. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದ್ದು ಹೊಸ ಒಪ್ಪಂದಗಳು ಕೈಗೂಡಬಹುದು. ಆರ್ಥಿಕ ಸ್ಥಿತಿ ಭದ್ರವಾಗಲಿದ್ದು ಹಳೆಯ ಸಾಲಗಳನ್ನು ತೀರಿಸಲು ಮಾರ್ಗಗಳು ಸುಲಭವಾಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ. ನೆಮ್ಮದಿಯ ವಾತಾವರಣ ಇರಲಿದೆ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ಪರಸ್ಪರ ಸಹಕಾರ ದೊರೆಯಲಿದೆ. ಪ್ರೇಮ ಸಂಬಂಧಗಳು ಮನೆಯವರ ಒಪ್ಪಿಗೆಯೊಂದಿಗೆ ಮುನ್ನಡೆಯಬಹುದು. ಸಂತಾನ ನಿರೀಕ್ಷೆಯಲ್ಲಿದ್ದವರಿಗೆ ಅನುಕೂಲ ವಾತಾವರಣ ಕಂಡುಬರಬಹುದು. ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ದೂರದ ಪ್ರಯಾಣಗಳು ಲಾಭದಾಯಕವಾಗಿರಲಿವೆ. ಆರೋಗ್ಯದ ಕಾಳಜಿ. ಗಂಟಲಿನ ಕಿರಿಕಿರಿ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಎಚ್ಚರವಿರಲಿ. ಪರಿಹಾರ. ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ತುಪ್ಪದ ದೀಪ ಹಚ್ಚಿ ಆರಾಧನೆ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿಯಾಗಲಿದೆ. ಮಿಥುನ ರಾಶಿ. ಮಾತಿನ ಚತುರತೆಯೇ ನಿಮ್ಮ ದೊಡ್ಡ ಆಸ್ತಿ. ಆದರೆ ಅದೇ ಮಾತಿನಿಂದ ಕೆಲವು ಆಪ್ತ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತಿರುವುದು ನಿಮಗಾದರೂ ತಿಳಿಯುತ್ತಿದೆಯೇ? ನಿಮ್ಮ ರಾಶಿಗೆ ಈ ವಾರ ಬೌದ್ಧಿಕ ಸಾಮರ್ಥ್ಯದಿಂದ ಯಶಸ್ಸು ಸಿಗುವ ಸಾಧ್ಯತೆ ಇದೆ.
ಹೊಸ ಆಲೋಚನೆಗಳು ಹಾಗೂ ತರ್ಕಬದ್ಧ ನಿರ್ಧಾರಗಳು ನಿಮ್ಮನ್ನು ಪ್ರಗತಿಯತ್ತ ಮುನ್ನಡೆಸಬಹುದು. ಉದ್ಯೋಗ ಹಾಗೂ ವ್ಯಾಪಾರ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಉತ್ತಮ ಬೆಂಬಲ ದೊರೆಯುವ ಸಾಧ್ಯತೆಯಿದೆ. ಹೊಸ ಪ್ರಕಲ್ಪಗಳನ್ನು ಆರಂಭಿಸಲು ಇದು ಯೋಗ್ಯ ಸಮಯ. ವ್ಯಾಪಾರಿಸ್ಥರು ಗಿರಾಕಿಗಳೊಂದಿಗೆ ಮೃದುವಾಗಿ ವರ್ತಿಸಿದರೆ ಹೆಚ್ಚಿನ ಲಾಭ ಪಡೆಯಬಹುದು. ಹಣಕಾಸು ಹಾಗೂ ಕುಟುಂಬ. ಆದಾಯದ ಮೂಲಗಳು ಹೆಚ್ಚಾಗಲಿವೆ, ಆದರೆ ಆಡಂಬರದ ವೆಚ್ಚಗಳಿಗೆ ಕಡಿವಾಣ ಹಾಕಿ. ಕುಟುಂಬದ ಸದಸ್ಯರ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತಿನಲ್ಲಿ ನಿಗಾ ಇರಲಿ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ದಾಂಪತ್ಯದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಅಗತ್ಯ. ಪ್ರೇಮಿಗಳಿಗೆ ಈ ವಾರ ಗೊಂದಲಗಳುಂಟಾಗಬಹುದು. ಮೂರನೇ ವ್ಯಕ್ತಿಯ ಮಾತು ಕೇಳಬೇಡಿ. ಮಕ್ಕಳ ನಡವಳಿಕೆಯ ಮೇಲೆ ನಿಗಾ ಇರಲಿ. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಪ್ರಯಾಣದ ಸಮಯದಲ್ಲಿ ದಾಖಲೆಗಳನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ಆರೋಗ್ಯದ ಕಾಳಜಿ. ನರಗಳ ದೌರ್ಬಲ್ಯ ಅಥವಾ ಕೈಕಾಲುಗಳ ನೋವು ಕಾಡಬಹುದು. ವಿಶ್ರಾಂತಿ ಅಗತ್ಯ. ಪರಿಹಾರ. ಬುಧವಾರದ ದಿನ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಅರ್ಚನೆ ಮಾಡಿಸುವುದು ಉತ್ತಮ. ಕರ್ಕಾಟಕ ರಾಶಿ. ನಿಮ್ಮ ಜನ್ಮರಾಶಿಯಲ್ಲೇ ಗುರುದೇವನು ಉಚ್ಚನಾಗಿ ಸಂಚರಿಸುತ್ತಿದ್ದರೂ ಮನಸ್ಸಿನ ಆತಂಕಗಳು ಇನ್ನೂ ದೂರವಾಗಲಿಲ್ಲವೇ? ದೈವಬಲದ ಮೇಲೆ ಪೂರ್ಣ ನಂಬಿಕೆ ಇಡಿ. ನಿಮ್ಮ ರಾಶಿಗೆ ಗ್ರಹಗಳ ಶುಭದೃಷ್ಟಿಯ ಪ್ರಭಾವದಿಂದ ಅತ್ಯಂತ ಅನುಕೂಲಕರ ಹಾಗೂ ರಕ್ಷಣಾತ್ಮಕ ವಾತಾವರಣ ಇರಲಿದೆ. ಕೆಲವು ಕೆಲಸಗಳಲ್ಲಿ ಕೊಂಚ ವಿಳಂಬ ನೀತಿ ಎದುರಾದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗಬಹುದು. ಉದ್ಯೋಗ ಹಾಗೂ ವ್ಯಾಪಾರ. ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಬಡ್ತಿಯನ್ನು ನಿರೀಕ್ಷಿಸುತ್ತಿದ್ದವರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ಕಾಣಿಸಲಿವೆ. ವ್ಯಾಪಾರಿಸ್ಥರು ಸರಿಯಾದ ಯೋಜನೆಯೊಂದಿಗೆ ವಿಸ್ತರಣೆ ಮಾಡಲು ಉತ್ತಮ ಅವಕಾಶಗಳು ಸಿಗಬಹುದು. ಹಣಕಾಸು ಹಾಗೂ ಕುಟುಂಬ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಇರಲಿದ್ದರೂ ತಂದೆಯವರ ಆರೋಗ್ಯಕ್ಕಾಗಿ ವೆಚ್ಚಗಳು ಬರಬಹುದು. ಕುಟುಂಬದಲ್ಲಿ ನೆಮ್ಮದಿ ಇರಲಿದ್ದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ವಿವಾಹದ ನಿರೀಕ್ಷೆಯಲ್ಲಿದ್ದವರಿಗೆ ಸಂಬಂಧಗಳು ಕೂಡಿ ಬರಬಹುದು. ದಾಂಪತ್ಯ ಸುಖ ವೃದ್ಧಿಯಾಗುವ ಸಾಧ್ಯತೆಯಿದೆ. ಸಂತಾನ ಭಾಗ್ಯದ ದಾರಿಯಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಿ ಅನುಕೂಲಕರ ಅವಕಾಶಗಳು ಹೆಚ್ಚಾಗಬಹುದು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ವಿ ವಾರವಾಗುವ ಸಾಧ್ಯತೆಯಿದ್ದು ಜ್ಞಾನ ವೃದ್ಧಿಯಾಗಲಿದೆ. ತೀರ್ಥಯಾತ್ರೆಗಳ ಪ್ರಯಾಣ ಯೋಗ ಕೆಲವು ಜನರಿಗೆ ಒದಗಿ ಬರಬಹುದು. ಆರೋಗ್ಯದ ಕಾಳಜಿ. ದೇಹದಲ್ಲಿ ನೀರಿನ ಅಂಶದ ಅಸಮತೋಲನ ಅಥವಾ ತೂಕ ಹೆಚ್ಚಾಗುವ ಪ್ರವೃತ್ತಿ ಇರಲಿದೆ. ಆಹಾರದಲ್ಲಿ ಶಿಸ್ತಿರಲಿ. ಪರಿಹಾರ. ದಿನನಿತ್ಯ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಶನಿವಾರ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ. ಸಿಂಹರಾಶಿ. ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲೇ ಇದೆ. ಆದರೆ ನಿಮ್ಮ ಅಹಂಕಾರದ ಮಾತುಗಳು ನಿಮ್ಮದೇ ಆದ ಆಪ್ತ ವಲಯದಲ್ಲಿ ಶತ್ರುಗಳನ್ನು ಸೃಷ್ಟಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಿದೆಯೇ? ನಿಮ್ಮ ರಾಶಿಗೆ ಈ ವಾರ ಗ್ರಹಚಾರಗಳು ಕೊಂಚ ಸಾಧಾರಣ ಫಲಗಳನ್ನು ನೀಡಲಿವೆ. ಅನಗತ್ಯ ಖರ್ಚು ವೆಚ್ಚಗಳು ಹೆಚ್ಚಾಗುವ ಮುನ್ಸೂಚನೆ ಇರುವುದರಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿವೇಚನೆ ಅಗತ್ಯವಾಗಿದೆ. ಉದ್ಯೋಗ ಹಾಗೂ ವ್ಯಾಪಾರ. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಮೇಲಾಧಿಕಾರಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸಿ. ವ್ಯಾಪಾರಸ್ಥರಿಗೆ ಹೂಡಿಕೆಗಳ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ. ಪಾಲುದಾರರೊಂದಿಗೆ ಹೊಂದಾಣಿಕೆ ಇರಲಿ. ಹಣಕಾಸು ಹಾಗೂ ಕುಟುಂಬ. ಹಣದ ಒಳಹರಿವು ಇದ್ದರೂ ಕೈಯಲ್ಲಿ ನಿಲ್ಲುವುದು ಕಷ್ಟವಾಗಬಹುದು. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದ್ದು ಮಾನಸಿಕ ಒತ್ತಡ ಉಂಟಾಗಬಹುದು. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ಕೌಟುಂಬಿಕ ಜೀವನದಲ್ಲಿ ಪರಸ್ಪರ ಅಸಮಾಧಾನಗಳು ಮೂಡದಂತೆ ನಡೆದುಕೊಳ್ಳಿ. ಪ್ರೇಮ ಸಂಬಂಧಗಳಲ್ಲಿ ಮುನಿಸು ಉಂಟಾಗಬಹುದು. ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಮಕ್ಕಳ ಪ್ರಗತಿಯು ಕೊಂಚ ವಿಳಂಬವಾಗಬಹುದು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರ ಸಮಯವಾಗಿದ್ದು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆಯಿದೆ. ವೃತ್ತಿ ನಿಮಿತ್ತ ಮಾಡುವ ಪ್ರಯಾಣಗಳು ಯಶಸ್ವಿಯಾಗಬಹುದು. ಆರೋಗ್ಯದ ಕಾಳಜಿ. ಕಣ್ಣಿನ ದೋಷಗಳು ಅಥವಾ ಅತಿಯಾದ ತಲೆನೋವು ಕಾಡಬಹುದು. ವೈದ್ಯರ ಸಲಹೆ ಪಡೆಯಿರಿ. ಪರಿಹಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಆರಾಧನೆ ಮಾಡುವುದರಿಂದ ದೋಷಗಳು ನಿವಾರಣೆಯಾಗಲಿವೆ. ಕನ್ಯಾ ರಾಶಿ. ಪ್ರತಿಯೊಂದು ವಿಷಯದಲ್ಲೂ ಪರಿಪೂರ್ಣತೆಯನ್ನು ಬಯಸುವ ನೀವು ಇತರರ ಸಣ್ಣ ತಪ್ಪುಗಳನ್ನು ಸಹ ಸಹಿಸದೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿರುವುದು ಎಷ್ಟು ಸರಿ? ನಿಮ್ಮ ರಾಶಿಗೆ ಈ ವಾರ ಅತ್ಯಂತ ಅನುಕೂಲಕರ ಫಲಗಳು ಹೆಚ್ಚಾಗಿ ಕಂಡುಬರಲಿವೆ. ವಿವಿಧ ಮೂಲಗಳಿಂದ ಬರುವ ಆದಾಯದ ಪ್ರಮಾಣ ಹೆಚ್ಚಾಗಲಿದ್ದು ಆರ್ಥಿಕ ಸುಸ್ಥಿರತೆ ಮೂಡಬಹುದು. ಉದ್ಯೋಗ ಹಾಗೂ ವ್ಯಾಪಾರ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರೋತ್ಸಾಹದ ಧನ ಅಥವಾ ಮನ್ನಣೆ ಸಿಗುವ ಸಾಧ್ಯತೆಯಿದೆ. ಹೊಸ ಉದ್ಯೋಗದ ಒಪ್ಪಂದಗಳು ಕೈಸೇರಬಹುದು. ವ್ಯಾಪಾರದಲ್ಲಿ ಉತ್ತಮ ಗ್ರಾಹಕರು ದೊರೆತು ಆರ್ಥಿಕ ಸ್ಥಿತಿ ಉತ್ತಮವಾಗಬಹುದು. ಹಣಕಾಸು ಹಾಗೂ ಕುಟುಂಬ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಜನೆಗಳು ಸಿದ್ಧವಾಗಲಿವೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ಸಂಗಾತಿಯ ಕಡೆಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಪ್ರೇಮಿಗಳ ನಡುವೆ ಬಾಂಧವ್ಯ ಗಟ್ಟಿಯಾಗಬಹುದು. ಮಕ್ಕಳ ಉನ್ನತ ಶಿಕ್ಷಣಕ್ಕೆ ದಾರಿ ಸುಲಭವಾಗಬಹುದು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ.
ವಿದ್ಯಾರ್ಥಿಗಳಿಗೆ ಅತ್ಯಂತ ಅನುಕೂಲಕರ ಸಮಯವಾಗಿದ್ದು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ವೃತ್ತಿ ನಿಮಿತ್ತ ಮಾಡುವ ಪ್ರಯಾಣಗಳು ಯಶಸ್ವಿಯಾಗಬಹುದು. ಆರೋಗ್ಯದ ಕಾಳಜಿ. ಚರ್ಮದ ಅಲರ್ಜಿ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ತೊಂದರೆಗಳು ಬರಬಹುದು, ಎಚ್ಚರವಿರಲಿ. ಪರಿಹಾರ: ಬುಧವಾರದ ದಿನ ಹಸಿದ ಪ್ರಾಣಿಗಳಿಗೆ ಹಸಿರು ಮೇವನ್ನು ನೀಡುವುದು ಅಥವಾ ದಾನ ಮಾಡುವುದು ಶ್ರೇಯಸ್ಕರ. ತುಲಾ ರಾಶಿ. ಎಲ್ಲರನ್ನೂ ಸಂತೋಷವಾಗಿಡಲು ಬಯಸುವ ನಿಮ್ಮ ಸ್ವಭಾವವೇ ನಿಮಗೆ ಮುಳ್ಳಾಗುತ್ತಿದೆ. ಇತರರ ಮೆಚ್ಚುಗೆಗಾಗಿ ನಿಮ್ಮ ಸ್ವಂತ ಇಷ್ಟಗಳನ್ನು ಬಲಿ ಕೊಡುತ್ತಿರುವುದು ಯಾಕೆ? ನಿಮ್ಮ ರಾಶಿಗೆ ಕರ್ಮವಲಯದಲ್ಲಿ ಉಂಟಾಗುತ್ತಿರುವ ಗ್ರಹಗಳ ಬದಲಾವಣೆಯಿಂದ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಧನಾತ್ಮಕ ತಿರುವುಗಳು ಸಿಗಬಹುದು. ಉದ್ಯೋಗ ಹಾಗೂ ವ್ಯಾಪಾರ. ಉದ್ಯೋಗದಲ್ಲಿದ್ದ ಹಳೆಯ ಗೊಂದಲಗಳು ದೂರವಾಗಿ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಸೂಕ್ತ ಕೆಲಸದ ವಾರ್ತೆ ಕೇಳಿಬರಬಹುದು. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಅನುಕೂಲಕರ ಸಮಯವಾಗಿದೆ. ಆರ್ಥಿಕ ಹಾಗೂ ಕುಟುಂಬ. ಆರ್ಥಿಕ ಪರಿಸ್ಥಿತಿ ತೃಪ್ತಿದಾಯಕವಾಗಿರಲಿದ್ದು ವಾಹನ ಖರೀದಿಯ ಬಗ್ಗೆ ಯೋಚಿಸುವ ಅವಕಾಶ ಕಂಡುಬರುತ್ತದೆ. ಕುಟುಂಬದಲ್ಲಿ ಶುಭ ಮಂಗಲ ಕಾರ್ಯಗಳು ಸುಲಭವಾಗಿ ನೆರವೇರುವ ಅವಕಾಶವಿದೆ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರಲಿದ್ದು ಹಳೆಯ ಕೋಪತಾಪಗಳು ಕರಗುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧಗಳು ಮದುವೆಯ ಬಂಧನವಾಗಿ ಬದಲಾಗಲು ದಾರಿ ಸುಲಭವಾಗಬಹುದು. ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ ಇರಲಿದೆ. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಕಲಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಯಶಸ್ಸು ಸಿಗಬಹುದು. ದೇಶ ವಿದೇಶಗಳ ಪ್ರಯಾಣದ ಯೋಜನೆಗಳು ಕೈಗೂಡಬಹುದು. ಆರೋಗ್ಯದ ಕಾಳಜಿ. ಮೂತ್ರಕೋಶದ ತೊಂದರೆಗಳು ಅಥವಾ ಅತಿಯಾದ ಆಯಾಸದ ಬಗ್ಗೆ ಜಾಗರೂಕತೆ ಇರಲಿ. ಪರಿಹಾರ: ಶುಕ್ರವಾರದ ದಿನ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದು ಉತ್ತಮ. ವೃಶ್ಚಿಕ ರಾಶಿ. ನಿಮ್ಮೊಳಗೆ ಕೋಪದ ಜ್ವಾಲಾಮುಖಿ ಇದೆ, ಆದರೆ ಅದನ್ನು ಹೊರಹಾಕದೆ ಮನಸ್ಸಿನಲ್ಲೇ ಇಟ್ಟುಕೊಂಡು ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಾ. ನಿಮ್ಮ ರಾಶಿಗೆ ಈ ವಾರ ಭಾಗ್ಯೋದಯದ ಅನುಕೂಲಕರ ಸಂದರ್ಭಗಳು ಇರಲಿವೆ. ದೈವಿಕ ಶಕ್ತಿ ಹಾಗೂ ಅದೃಷ್ಟದ ಪೂರ್ಣ ಬೆಂಬಲ ಒದಗಿ ಬರಬಹುದು. ಉದ್ಯೋಗ ಹಾಗೂ ವ್ಯಾಪಾರ. ಕಚೇರಿಯಲ್ಲಿ ನಿಂತು ಹೋದಿದ್ದ ಬಡ್ತಿಯ ಅವಕಾಶಗಳು ಉತ್ತಮವಾಗಬಹುದು. ಕಠಿಣ ಶ್ರಮಕ್ಕೆ ತಕ್ಕ ಉತ್ತಮ ಫಲ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೂರದ ಊರುಗಳಿಂದ ಹೊಸ ಸಂಪರ್ಕಗಳು ಸಿಗಲಿದ್ದು ಲಾಭ ಹೆಚ್ಚಾಗಬಹುದು. ಆರ್ಥಿಕ ಹಾಗೂ ಕುಟುಂಬ. ಆರ್ಥಿಕವಾಗಿ ನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಸೋದರ ಸಂಬಂಧಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಹೆಚ್ಚಾಗಬಹುದು. ಸಂತಾನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ದೈವ ಕೃಪೆ ದೊರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ದೂರದ ಪ್ರಯಾಣಗಳು ಸಫಲತೆಯನ್ನು ನೀಡಲಿವೆ. ಆರೋಗ್ಯದ ಕಾಳಜಿ. ಬೆನ್ನು ನೋವು ಅಥವಾ ಕಾಲಿನ ಕೀಲುಗಳ ನೋವಿನ ಬಗ್ಗೆ ಎಚ್ಚರಿಕೆ ಇರಲಿ. ಯೋಗಾಸನ ಮಾಡುವುದು ಒಳಿತು. ಪರಿಹಾರ: ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸುವುದರಿಂದ ಕಷ್ಟಗಳು ನಿವಾರಣೆಯಾಗಲಿವೆ. ಧನುರಾಶಿ. ನಿಮ್ಮ ಮುಕ್ತ ಸ್ವಭಾವವೇ ನಿಮ್ಮ ಹೆಮ್ಮೆ, ಆದರೆ ಎಲ್ಲರನ್ನೂ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳುತ್ತಿರುವುದು ನಿಮಗೆ ಆಪತ್ತನ್ನು ತರಬಹುದು, ಎಚ್ಚರ. ನಿಮ್ಮ ರಾಶಿಗೆ ಈ ವಾರ ಗ್ರಹಾಚಾರದ ಪ್ರಭಾವವು ಸವಾಲಿನಿಂದ ಕೂಡಿರಲಿದ್ದು ಪ್ರತಿಯೊಂದು ವ್ಯವಹಾರದಲ್ಲೂ ಕೊಂಚ ಜಾಗರೂಕತೆ ಹಾಗೂ ಶಿಸ್ತು ಅತ್ಯಗತ್ಯವಾಗಿದೆ. ಉದ್ಯೋಗ ಹಾಗೂ ವ್ಯಾಪಾರ. ಕೆಲಸದ ಸ್ಥಳದಲ್ಲಿ ಶತ್ರುಗಳ ಕುತಂತ್ರಗಳು ಹೆಚ್ಚಾಗಬಹುದು. ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವಿರಲಿ. ವ್ಯಾಪಾರಸ್ಥರು ಯಾವುದೇ ಹೊಸ ದೊಡ್ಡ ಹೂಡಿಕೆಗಳನ್ನು ಈ ವಾರ ಮಾಡದಿರುವುದು ಸೂಕ್ತ. ಆರ್ಥಿಕ ಹಾಗೂ ಕುಟುಂಬ. ಅನಿರೀಕ್ಷಿತ ಧನನಷ್ಟ ಅಥವಾ ವೆಚ್ಚಗಳು ಕಾಡಬಹುದು. ಆರ್ಥಿಕ ಭರವಸೆಗಳನ್ನು ಯಾರಿಗೂ ನೀಡಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಇರಲಿ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ದಾಂಪತ್ಯದಲ್ಲಿ ಸಣ್ಣ ವಿಷಯಗಳು ದೊಡ್ಡದಾಗದಂತೆ ಮೌನ ವಹಿಸುವುದು ಉತ್ತಮ. ಪ್ರೇಮ ಸಂಬಂಧಗಳಲ್ಲಿ ವಿರಸ ಮೂಡಬಹುದು, ಸಂಯಮವಿರಲಿ. ಮಕ್ಕಳ ನಡವಳಿಕೆಗಳು ಕೊಂಚ ಚಿಂತೆಗೆ ಕಾರಣವಾಗಬಹುದು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಆಲಸ್ಯತನ ಹೆಚ್ಚಾಗಲಿದ್ದು ಕಠಿಣ ಪರಿಶ್ರಮ ಬಿಡಬೇಡಿ. ಆತುರದ ಪ್ರಯಾಣಗಳನ್ನು ಸಂಪೂರ್ಣವಾಗಿ ತಪ್ಪಿಸಿ. ಆರೋಗ್ಯದ ಕಾಳಜಿ. ವಾಹನ ಚಾಲನೆ ಮಾಡುವಾಗ ಅತ್ಯಂತ ಎಚ್ಚರಿಕೆ ಇರಲಿ. ಉದರ ಸಂಬಂಧಿ ತೊಂದರೆಗಳು ಕಾಡಬಹುದು. ಪರಿಹಾರ: ಗುರುವಾರದ ದಿನ ದತ್ತಾತ್ರೇಯ ಸ್ವಾಮಿಯ ಸ್ಮರಣೆ ಮಾಡಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯುತ್ತಮ. ಮಕರ ರಾಶಿ. ನಿಮ್ಮ ಜವಾಬ್ದಾರಿಗಳ ಹೊರೆ ನಿಮ್ಮ ಹೆಗಲಿನಲ್ಲಿದೆ. ಎಲ್ಲವನ್ನೂ ನಾನೊಬ್ಬನೇ ನಿಭಾಯಿಸಬೇಕೆಂಬ ಹಠದಲ್ಲಿ ನಿಮ್ಮ ಸ್ವಂತ ಸಂತೋಷವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀರಾ. ನಿಮ್ಮ ರಾಶಿಗೆ ಆತ್ಮವಿಶ್ವಾಸ ಹೆಚ್ಚಾಗುವ ಹಾಗೂ ಶುಭದೃಷ್ಟಿಗಳ ಪೂರ್ಣ ಪ್ರಭಾವ ಇರುವ ಕಾರಣ ಈ ವಾರ ಅತ್ಯಂತ ಪ್ರಗತಿಕರವಾಗಿ ಮುನ್ನಡೆಯಲಿದೆ. ಉದ್ಯೋಗ ಹಾಗೂ ವ್ಯಾಪಾರ. ವೃತ್ತಿ ಕ್ಷೇತ್ರದಲ್ಲಿ ಇದುವರೆಗಿದ್ದ ಅಡೆತಡೆಗಳು ಕ್ರಮೇಣ ಕಡಿಮೆಯಾಗಬಹುದು. ಸಹ ಉದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಪಾಲುದಾರರೊಂದಿಗೆ ಹೊಂದಾಣಿಕೆ ಹೆಚ್ಚಾಗಲಿದ್ದು ಸರಿಯಾದ ಯೋಜನೆಯೊಂದಿಗೆ ವ್ಯಾಪಾರ ವಿಸ್ತರಣೆ ಮಾಡಲು ಯೋಗ್ಯ ಸಮಯವಾಗಿದೆ.
ಆರ್ಥಿಕ ಹಾಗೂ ಕುಟುಂಬ. ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಸುಸ್ಥಿರತೆ ಕಂಡುಬರಲಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು ಧರ್ಮ ಅಧ್ಯಾತ್ಮದ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ. ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಒದಗಿ ಬರಬಹುದು. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ಯೋಗ್ಯವಾದ ವಿವಾಹ ಸಂಬಂಧಗಳು ಕೂಡಿ ಬರಬಹುದು. ದಾಂಪತ್ಯ ಜೀವನ ಮಧುರವಾಗಿರಲಿದೆ. ಸಂತಾನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಆಶಾದಾಯಕ ಸಂದರ್ಭಗಳು ಕಂಡುಬರಬಹುದು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿಯಾಗಲಿದ್ದು ಉತ್ತಮ ಸಾಧನೆ ಮಾಡುವ ಅವಕಾಶಗಳು ಕಾಣಿಸಲಿವೆ. ವಿದೇಶ ಪ್ರಯಾಣದ ಅಡೆತಡೆಗಳು ಕ್ರಮೇಣ ಕಡಿಮೆಯಾಗಬಹುದು. ಆರೋಗ್ಯದ ಕಾಳಜಿ. ಕಾಲಿನ ಕೀಲು ನೋವು ಅಥವಾ ಜೀರ್ಣಕ್ರಿಯೆಯ ಏರುಪೇರುಗಳ ಬಗ್ಗೆ ನಿಗಾ ಇರಲಿ. ದಿನನಿತ್ಯ ಪ್ರಾಣಾಯಾಮ ಮಾಡಿ. ಪರಿಹಾರ: ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವುದು ಕಷ್ಟಗಳನ್ನು ನಿವಾರಿಸಲಿದೆ. ಕುಂಭರಾಶಿ. ನಿಮ್ಮ ವಿಶಾಲ ಮನೋಭಾವವೇ ಎಲ್ಲರನ್ನೂ ಆಕರ್ಷಿಸುತ್ತದೆ. ಆದರೆ ಎಲ್ಲರಿಗೂ ಸಹಾಯ ಮಾಡಲು ಹೋಗಿ ನಿಮ್ಮ ಸ್ವಂತ ಆರ್ಥಿಕ ಪರಿಸ್ಥಿತಿಯನ್ನು ಸಂಕಷ್ಟಕ್ಕೆ ತಳ್ಳಿಕೊಳ್ಳುತ್ತಿದ್ದೀರಾ. ನಿಮ್ಮ ರಾಶಿಗೆ ಸಾಡೆಸಾತಿಯ ಕೊನೆಯ ಹಂತದ ಪ್ರಭಾವ, ಹಾಗೆಯೇ ಮಿಶ್ರ ಗ್ರಹಗಳ ಚಲನೆಯೂ ಇರುವುದರಿಂದ ಈ ವಾರ ಅತ್ಯಂತ ಶಿಸ್ತುಬದ್ಧ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಸೂಕ್ತ. ಉದ್ಯೋಗ ಹಾಗೂ ವ್ಯಾಪಾರ. ವೃತ್ತಿ ಕ್ಷೇತ್ರದಲ್ಲಿ ಗುಪ್ತ ಶತ್ರುಗಳ ಕಿರಿಕಿರಿ ಇರಲಿದ್ದರೂ ನಿಮ್ಮ ದೈನಂದಿನ ಕೆಲಸಗಳು ನಿಲ್ಲುವುದಿಲ್ಲ. ವ್ಯಾಪಾರಸ್ಥರು ದೊಡ್ಡ ಮಟ್ಟದ ಸಾಲ ಮಾಡುವುದನ್ನು ಸದ್ಯಕ್ಕೆ ತಡೆಹಿಡಿಯುವುದು ಸೂಕ್ತ. ಆರ್ಥಿಕ ಹಾಗೂ ಕುಟುಂಬ. ಹಣದ ಒಳಹರಿವು ಸಾಮಾನ್ಯವಾಗಿರಲಿದ್ದು ಹಳೆಯ ಬಾಕಿ ವಸೂಲಾತಿಗೆ ನಿರಂತರ ಶ್ರಮ ಬೇಕು. ಕುಟುಂಬದಲ್ಲಿ ಅನಗತ್ಯ ಭಿನ್ನಾಭಿಪ್ರಾಯಗಳು ಬರದಂತೆ ಮಾತಿನ ಸಂಯಮ ಕೈಗೊಳ್ಳಿ. ದಾಂಪತ್ಯ, ಪ್ರೇಮ ಹಾಗೂ ಸಂತಾನ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಗೊಂದಲಗಳು ಮೂಡಿದರೂ ಮಾತುಕತೆಯ ಮೂಲಕ ಪರಸ್ಪರ ಅರ್ಥೈಸಿಕೊಳ್ಳುವಿರಿ. ಪ್ರೇಮ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಮಾತುಗಳಿಗೆ ಕಿವಿಗೊಡಬೇಡಿ. ಮಕ್ಕಳ ಶಿಕ್ಷಣದ ಕಡೆಗೆ ನಿಗಾ ಇರಲಿ. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದ್ದು ಏಕಾಗ್ರತೆ ಕಾಪಾಡಿಕೊಳ್ಳಬೇಕು. ದೂರದ ಪ್ರಯಾಣಗಳಲ್ಲಿ ಜಾಗರೂಕತೆ ಇರಲಿ. ಆರೋಗ್ಯದ ಕಾಳಜಿ. ಹಲ್ಲು ನೋವು, ಕಣ್ಣಿನ ತೊಂದರೆಗಳು ಅಥವಾ ಯಕೃತಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಎಚ್ಚರಿಕೆ ಇರಲಿ. ಶನಿವಾರದ ದಿನ ದೀನದಲಿತರಿಗೆ ಅಥವಾ ಹಸಿದ ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಮೀನರಾಶಿ. ನಿಮ್ಮ ಭಾವುಕತೆಯೇ ನಿಮ್ಮನ್ನು ಆಳುತ್ತಿದೆ. ಇತರರ ಸುಳ್ಳು ಕಣ್ಣೀರನ್ನು ನಂಬಿ ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪದೇ ಪದೇ ಎಡವುತ್ತಿರುವುದು ಯಾಕೆ? ನಿಮ್ಮ ರಾಶಿಗೆ ಜನ್ಮವಲಯದ ಒತ್ತಡಗಳಿದ್ದರೂ ಶುಭಗ್ರಹಗಳ ಅಮೃತ ದೃಷ್ಟಿಗಳು ಉಂಟಾಗುವ ಮಾನಸಿಕ ಭಾರವನ್ನು ಸಾಕಷ್ಟು ಮಟ್ಟಿಗೆ ಸಮತೋಲನಗೊಳಿಸಲು ಸಹಾಯ ಮಾಡಬಹುದು. ವೃತ್ತಿ ಕ್ಷೇತ್ರದಲ್ಲಿ ಇದುವರೆಗೆ ನಿಂತಿದ್ದ ಪ್ರಗತಿ ಮತ್ತೆ ವೇಗ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಕೈಸೇರಲಿದ್ದು ಸರಿಯಾದ ಯೋಜನೆಯೊಂದಿಗೆ ಮುನ್ನಡೆದರೆ ಉತ್ತಮ ಲಾಭ ಸಿಗಬಹುದು. ಆರ್ಥಿಕ ಹಾಗೂ ಕುಟುಂಬ. ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ ಕಂಡುಬರಬಹುದು. ಕುಟುಂಬದಲ್ಲಿ ನೆಮ್ಮದಿ ಇರಲಿದ್ದು ಧರ್ಮ ಅಧ್ಯಾತ್ಮದ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ. ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಒದಗಿ ಬರಬಹುದು. ಯೋಗ್ಯವಾದ ವಿವಾಹ ಸಂಬಂಧಗಳು ಕೂಡಿ ಬರಬಹುದು. ದಾಂಪತ್ಯ ಜೀವನ ಮಧುರವಾಗಿರಲಿದೆ. ಸಂತಾನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಆಶಾದಾಯಕ ಸಂದರ್ಭಗಳು ಕಂಡುಬರಬಹುದು. ವಿದ್ಯಾರ್ಥಿಗಳು ಹಾಗೂ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿಯಾಗಲಿದ್ದು ಉತ್ತಮ ಸಾಧನೆ ಮಾಡುವ ಅವಕಾಶಗಳು ಕಾಣಿಸಲಿವೆ. ವಿದೇಶ ಪ್ರಯಾಣದ ಅಡೆತಡೆಗಳು ಕ್ರಮೇಣ ಕಡಿಮೆಯಾಗಬಹುದು. ಆರೋಗ್ಯದ ಕಾಳಜಿ. ಕಾಲಿನ ಕೀಲು ನೋವು ಅಥವಾ ಜೀರ್ಣಕ್ರಿಯೆಯ ಏರುಪೇರುಗಳ ಬಗ್ಗೆ ನಿಗಾ ಇರಲಿ. ದಿನನಿತ್ಯ ಪ್ರಾಣಾಯಾಮ ಮಾಡಿ. ಪರಿಹಾರ: ಪ್ರತಿದಿನ ಬೆಳಗ್ಗೆ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸುವುದು ಅಥವಾ ಗುರುದೇವನ ಆರಾಧನೆ ಮಾಡುವುದು ಅತ್ಯುತ್ತಮ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.